ನ್ಯೂಸ್ 42 ಕನ್ನಡ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಡಿಕೆ ಸುರೇಶ್ ಅವರ 59ನೇ ಹುಟ್ಟುಹಬ್ಬವನ್ನು ರಾಮನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಮನಗರ ಪ್ರಾಧಿಕಾರ ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಸಡಗರದಿಂದ ಸಂಭ್ರಮಿಸಲಾಯಿತು. ಮೊದಲಿಗೆ ರಾಮನಗರದ ಶಕ್ತಿ ದೇವತೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ನಂತರ ದರ್ಗಾ ಹಾಗೂ ಚರ್ಚ್ಗಳಲ್ಲಿಯೂ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ರಾಮನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಡಿಕೆ ಸುರೇಶ್ ಹೆಸರಿನ ಕೇಕ್ ಕತ್ತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬ ಆಚರಿಸಿದರು. ತದನಂತರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ ಡಿಕೆ ಸುರೇಶ್ ಬೆಂಬಲಿಗರು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಕಿಟ್ ವಿತರಿಸಿದರು. ಹುಟ್ಟುಹಬ್ಬದ ನೇತೃತ್ವ ವಹಿಸಿದ್ದ ಎಬಿ ಚೇತನ್ ಕುಮಾರ್ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾವಿರಾರು ತೆಂಗಿನ ಸಸಿಗಳನ್ನು ವಿತರಿಸಿದ್ರು. ತೆಂಗಿನ ಸಸಿ ತೆಗೆದುಕೊಳ್ಳಲು ರೈತರು ಮುಗಿಬಿದ್ದರು. ಇನ್ನು ಸಾವಿರಾರು ಜನರಿಗೆ ಸಿಹಿ ಲಾಡು ಹಾಗೂ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಹುಟ್ಟು ಹಬ್ಬದ ಆಚರಣೆ ಬಳಿಕ ರಾಮನಗರ ಪ್ರಾಧಿಕಾರದ ಅಧ್ಯಕ್ಷ ಎಬಿ ಚೇತನ್ ಕುಮಾರ್ ಮಾತನಾಡಿದ್ದು ಹೀಗೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದರ್ಗಾದಲ್ಲಿ ಬಂದು ಪ್ರಾರ್ಥನೆಗಳನ್ನು ಸಲ್ಲಿಸಿ ಈ ಒಂದು ಕೇಕ್ ಕತ್ತರಿಸುವ ಮುಖಾಂತರ ತೆಂಗಿನ ಸಸಿಗಳನ್ನು ರೈತರಿಗೆ ಕೊಡುವುದರ ಮುಖಾಂತರ ಹಿರಿಯ ನಾಗರಿಕರಿಗೆ ಬೆಡ್ಶೀಟ್ ಕೊಡುವುದರ ಮುಖಾಂತರ ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗೆಯೇ ಈ ನಮ್ಮ ರಾಮನಗರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಡಿಕೆ ಸುರೇಶ್ ಅವರು ಕಷ್ಟದಲ್ಲಿದ್ದರೂ ಕೂಡ ಅವ್ರ ಜೊತೆಲಿರ್ತೀವಿ, ಸುಖದಲ್ಲಿದ್ದರೂ ಕೂಡ ಅವ್ರ ಜೊತೆ ಇರ್ತೀವಿ. ಅವ್ರ ಕಷ್ಟನೂ ಕೂಡ ಹಂಚ್ಕೋತೀವಿ, ಅವ್ರ ಸುಖನೂ ಕೂಡ ಹಂಚ್ಕೋತೀವಿ. ನಾವು ಯಾವಾಗಲೂ ಅವ್ರ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಕಟಪೂರ್ವ ಸಂಸದರಾದಂಥ ಸನ್ಮಾನ್ಯ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಪಕ್ಷದ ಮುಖಂಡರುಗಳು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಡಿಕೆ ಸುರೇಶ್ ಅವರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಜೊತೆಗೆ ಎಲ್ಲ ಜಾತಿಯ ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡಬೇಕು. ಸಂಸದರಾಗಿ ಕೆಲಸ ಹೇಗೆ ಮಾಡ್ಬೋದು ಅಂತೇಳಿ ಈ ರಾಜ್ಯಕ್ಕೆ ಒಂದು ಮಾದರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರ ಸೇವೆ ಈ ನಮ್ಮ ಕ್ಷೇತ್ರಕ್ಕೆ ಅಲ್ಲದೇ ಕೂಡ ಈ ರಾಜ್ಯಕ್ಕೂ ಕೂಡ ಅನಿವಾರ್ಯ ಇದೆ. ಮುಂದಿನ ದಿನಗಳಲ್ಲಿ ಆ ಭಗವಂತ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂತಹ ನಮ್ಮ ಸುರೇಶಣ್ಣ ಸಾಮಾನ್ಯವಾಗಿ ಜನ ನಾಯಕ ಅನ್ನಿಸ್ಕೊಳ್ಳೋದಕ್ಕಿಂತ ಜನ ಸೇವಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬ. ಅವರ ಉಪಸ್ಥಿತಿ ಇಲ್ಲದೆ ಇರ್ಬೋದು, ಆದರೆ ಅವರೊಟ್ಟು ನಮ್ಮೊಟ್ಟಿಗೆ ಸದಾ ಕಾಲ ಇರ್ತಾರೆ. ಸದಾ ಕ್ರಿಯಾಶೀಲರಾಗಿರ್ತಕ್ಕಂತಹ ಡಿಕೆ ಸುರೇಶಣ್ಣನವರು ತಮ್ಮ ಒಂದು ಸೇವೆಯನ್ನು ಸಂಪೂರ್ಣವಾಗಿ ಆಗಲಿರಲು ರಾಮನಗರ ಜಿಲ್ಲೆಗೆ ಮತ್ತೆ ಎಲ್ಲ ತನ್ನ ಕ್ಷೇತ್ರ ಏನಿದೆ ತಾನು ಪದವಿಯಲ್ಲಿ ಇರಲಿ ಇಲ್ಲದೆ ಇರಲಿ ಜನರ ಸೇವೆಗೆ ಸದಾ ಕಾಲ ಸಿದ್ಧನಾಗಿ ನಿಂತಿರ್ತೇನೆ ಅಂತಕ್ಕಂತಹದನ್ನ ಪ್ರತಿನಿತ್ಯವೂ ಕೂಡ ನಾವು ನೋಡುವ ರೀತಿಯಲ್ಲಿ ಒಂದು ಮಾದರಿ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಭಾಗ್ಯ ಎಲ್ಲ ಒಂದು ಶಕ್ತಿಯನ್ನು ತುಂಬಿ ಈ ರಾಮನಗರ ಜಿಲ್ಲೆ ಏನಿದೆ ಇದನ್ನ ಇನ್ನೂ ಅಭಿವೃದ್ಧಿ ಮಾಡುವಲ್ಲಿ ಅವರ ಒಂದು ಸಹಕಾರವನ್ನು ಕೊಡಲಿ, ಮತ್ತೆ ಅವರಿಗೆ ಸದಾ ಕಾಲ ಸಂತೋಷವಾಗಿ ಇರಲಿ ಅಂತಕ್ಕಂತಹ ಅದರ ಚಾಮುಂಡೇಶ್ವರಿ ದೇವಿ ಹತ್ರ ನಾವೆಲ್ಲ ಪ್ರಾರ್ಥನೆ ಮಾಡಿ ದರ್ಗಾದಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಬಂದಿದ್ದೇವೆ. ಡಿಕೆ ಸುರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಡಿಕೆ ಸುರೇಶ್ ಅಣ್ಣನ್ಗೆ
ನ್ಯೂಸ್ 42 ಕನ್ನಡ.